ಖುಷಿ ಆಯಿತು. ಮೊದಲನೇದಾಗಿ ನಮ್ಮ ಎಲ್ಲ ಅಭಿಮಾನಿಗಳಿಗೂ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು. ಯಾಕೆಂದರೆ ಒಂದು ಹೀರೋನ ಈ ಮಟ್ಟಕ್ಕೆ ತೊಗೊಂಡೋಗಿ ಮೇಲೆ ನಿಲ್ಲಿಸಿದ್ದೀರಾ ಅಂದರೆ ನೀವು ದೇವರು ಅವರಿಗೆ, ನೀವು ಅಭಿಮಾನಿಗಳೇ ದೇವರು ಅಂತ ಅಪ್ಪಾಜಿ ಅವರು ಹೇಳಿದರು. ಅದು ಯಾವತ್ತೂ ಸುಳ್ಳಾಗಲಿಲ್ಲ, ಇವತ್ತು ಅದು ಸತ್ಯ ಆಯಿತು. ಕಲಾವಿದರಿಗೆ ಯಾರೂ ಕಾಯಿ ಬಿಡಲ್ಲ, ಕಲಾವಿದರಿಗೆ ಸಾವಿಲ್ಲ. ಮೇಡಮ್, ಈಗ ದರ್ಶನ್ ಸರ್ ಸಿನಿಮಾ ಅಂತಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆ ತುಂಬ ದಿನಗಳ ಆದಮೇಲೆ ಬಂದಿರುವಂತಹ ಸಿನಿಮಾ ಮೇಡಮ್ ಇಲ್ಲದೆ ಪ್ರಸಾದ ಅಭಿಮಾನಿಗಳೇ ಮಾಡಿ ನಾನೊಬ್ಳು ಕಲಾವಿದೆಯಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಒಬ್ಬಳು ಅಭಿಮಾನಿಯಾಗಿ ಇವತ್ತು ನಾನು ಫಸ್ಟ್ ಡೇ ಫಸ್ಟ್ ಶೋ 22 ವರ್ಷ ನಾನು ಇಂಡಸ್ಟ್ರಿಗೆ ಬಂದು ಯಾವತ್ತೂ ಫಸ್ಟ್ ಡೇ ಫಸ್ಟ್ ಶೋ ಬಂದಿಲ್ಲ. ಇವತ್ತು ನನಗೆ ಬರಬೇಕು ಅಂತ ಅನ್ನಿಸ್ತು. ಯಾಕೆ ಅಂದರೆ ಸರ್ ಅಲ್ಲಿದ್ದಾರೆ, ತುಂಬ ದೂರದಲ್ಲೇನಿಲ್ಲ, 40 ಕಿಲೋಮೀಟರ್ ಅಷ್ಟೇ ಅವರಲ್ಲಿದ್ದಾರೆ. ನಾವು ಇಲ್ಲಿಂದ ನಮ್ಮ ಕನ್ನಡ ಇಂಡಸ್ಟ್ರಿನ ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ. ನಾವು ಹರಿಸ್ತಾ ಇದ್ದೀವಿ, ಎಲ್ಲ ಸೆಲೆಬ್ರಿಟಿಗಳು ಹರಿಸ್ತಾ ಇದ್ದೀವಿ. ಬಟ್ ಒಂದೇನೆಂದರೆ ಅಭಿಮಾನಿಗಳಿದಾರಲ್ಲ, ಯಾರೂ ಶ್ರೀಮಂತರಲ್ಲ, ಎಲ್ಲ ಬಡವರೇ ಇರೋದು ಅಭಿಮಾನಿಗಳು. ಆದರೆ ಮನಸ್ಸಿದೆಯಲ್ಲ, ಅದು ಶ್ರೀಮಂತ ಎಷ್ಟೋ ಕೋಟಿ ಕೊಟ್ಟು ಅದು ಸಿಗಲ್ಲ, ಅಷ್ಟು ಅವರು ಜನ ಸಂಪಾದನೆ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು. ಬಟ್ ವಿಜಯಲಕ್ಷ್ಮಿ ಮೇಡಮ್ ಒಂದೊಂದು ಸೀನ್ ಎಂಜಾಯ್ ಮಾಡ್ತಿದ್ರು. ಒಂದೊಂದಕ್ಕೂ ಅವ್ರ ಖುಷಿ, ಅವ್ರ ನಗು, ಎಷ್ಟು ದುಃಖದಲ್ಲಿದ್ದರೋ ಗೊತ್ತಿಲ್ಲ, ಎಷ್ಟು ನೋವು, ಎಷ್ಟು ದುಃಖ, ಎಲ್ಲದರಿಂದನೂ ಅವ್ರು ಆಚೆ ಇವತ್ತು ಬಂದಿದ್ದಾರೆ. ಇವತ್ತು ಈ ಡೆವಿಲ್ ಸಿನಿಮಾ ಏನು ಆ ಮಗುನ ಮುಂದೆ ತೊಗೊಂಡು ಬಂದಿದ್ದಾರೆ, ಆ ಮಗುನ ನೋಡಿ ಅವರು ಆ ನೋವಿಂದ ಆಚೆ ಬಂದಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಅವ್ರ ಗಂಡನ್ನ ಆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಅಂದರೆ ಪಕ್ಕದಲ್ಲೇ ಕೂತಿದ್ದೆ, ಅಷ್ಟು ಎಂಜಾಯ್ ಮಾಡ್ತಾ ಇದ್ರು. ತುಂಬ ಖುಷಿ ಆಯಿತು. ಡೆವಿಲ್ ಅದೊಂಥರ ತುಂಬ ಕ್ಯೂಟ್ ಆಗಿದೆ ಆ ಪದ, ಅವ್ರು ಹೇಳೋದು ಆ ಡೆವಿಲ್ ತುಂಬ ಚೆನ್ನಾಗಿದೆ. ನಂಗೆ ಡೆವಿಲ್ದು ಇಷ್ಟ. ಅದರಲ್ಲೂ ಅಂಬರೀಷ್ ಅಣ್ಣನ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಎಲ್ಲೂ ಮರ್ತಿಲ್ಲ ಅಂಬರೀಷ್ ಅಣ್ಣನ ಜೊತೆಗೆ ಅವರಿಬ್ಬರು ಒಂದು ಶಾರ್ಟ್ ನೋಡಿದಾಗ ನನಗೆ ಏನೋ ಒಂದು ತುಂಬ ಖುಷಿ ಆಯಿತು. ಅವರಿಬ್ಬರು ಆ ಬಾಂಧವ್ಯ, ಆ ಪ್ರೀತಿ, ಆ ವಿಶ್ವಾಸ ಈ ಸಿನಿಮಾದಲ್ಲಿ ಹಾಗೇ ಇದೆ, ಹಾಗೇ ಇರಲಿ. ಆಲ್ರೆಡಿ ತೋರಿಸ್ಬಿಟ್ಟಿದ್ದಾರೆ ರಾಜಕೀಯಕ್ಕೆ ಬಂದರೆ ಹೇಗಿರುತ್ತೆ ಅಂತ. ಆಲ್ರೆಡಿ ಡೆವಿಲ್ ಸಿನಿಮಾದಲ್ಲಿ ತೋರಿಸ್ಬಿಟ್ಟಿದೆ, ಹೀಗೆ ಆಗತ್ತೆ ಅಲ್ಲ. ಆಲ್ ದ ವೇಸ್ಟ್. ಡೆವಿಲ್ ಸಿನಿಮಾಗೆ ಒಳ್ಳೆದಾಗಲಿ. ಮೊದಲು ಅನ್ನದಾತರಿಗೆ ಎಲ್ಲೂ ಮೋಸ ಆಗಲ್ಲ, ತುಂಬ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ, ಒಳ್ಳೆದಾಗಲಿ. ಅದು ನನಗೆ ಐಡಿಯಾ ಇಲ್ಲ ಮೇಡಮ್, ಬಟ್ ಈ ಸಿನಿಮಾಗೆ ಒಳ್ಳೆದಾಗಿದೆ, ನಮ್ಮ ಅನ್ನದಾತರಿಗೆ ಒಳ್ಳೆದಾಗಿದೆ. ಯಾಕಂದರೆ ಅನ್ನದಾತರು ಚೆನ್ನಾಗಿದ್ದರೆ ಇನ್ನೊಂದು 100 ಕುಟುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನಮ್ಮ ಒಕ್ಕೂಟ ಅಂತಿದೆ, 21 ಸಂಘಗಳಿದೆ ನಮ್ಮ ಸಿನಿಮಾದಲ್ಲಿ. 21 ಸಂಘಗಳು ಕೂಡ ಒಕ್ಕೂಟದಿಂದ ಕೆಲಸ ಮಾಡಿದ್ದಾರೆ. ಎಲ್ರಿಗೂ ಒಂದು ಜೀವನ ರೂಪಿಸ್ಕೊಂಡಿದ್ದಾರೆ, ಅವ್ರ ಕುಟುಂಬ ನಡೆದಿದೆ. ಒಂದು ಹೀರೋಯಿಂದ ಎಷ್ಟು ಕುಟುಂಬಗಳು ಬದುಕಿದೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ. ಪ್ರತಿ ಒಂದು ಸಿನಿಮಾಗೂ ನಾವು ಒಳ್ಳೆಯದಾಗಲಿ ಅಂತ ಬಯಸ್ತೀವಿ. ಇರಲಿ, ಆ ತಾಯಿ ಚಾಮುಂಡೇಶ್ವರಿ ಆ ನೋವನ್ನ ಆದಷ್ಟು ಕಡಿಮೆ ಮಾಡ್ತಾ ಇದ್ದಾಳೆ. ಈಗ ನೆಕ್ಸ್ಟ್ ಒಂದಿನ ಇದೇ ಥರ ಇನ್ನೂ ಒಂದು ಒಳ್ಳೆ ದಿನ ಬರುತ್ತೆ, ಎಲ್ಲರೂ ಮಧ್ಯದಲ್ಲೂ ಅವರು ಇರ್ತಾರೆ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದ. ಇದೇನೂ ಮಾಡಿಲ್ಲ ಇನ್ನು. ಓ ಹಾಯ್ 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 ಹಾಂ, ಸೂಪರ್. ಆಯ್ತಾ, ರೆಡಿ? ಹಾಂ, ನೀವು ಇನ್ನೂ ನೋಡಿದ್ರೆ ನೋಡಿಲ್ವಾ? ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ನನ್ನ ಕ್ಯಾರೆಕ್ಟರ್ ಜಾಸ್ತಿ ಬಿಟ್ಕೊಡಲ್ಲ, ಬಿಕಾಸ್ ಇನ್ನೂ ನೀವು ನೋಡಿಲ್ಲ ಅಂತ. ಒಂದು ಹೇಳಬೇಕು ಅಂದರೆ ನಮ್ಮ ಬಾಸ್ ಇದ್ರಲ್ಲಿ CM ಆಗಿದ್ದಾರೆ. 2 ಶೇಡ್ ಬರುತ್ತೆ, ಒಂದು ಡೂಪ್ಲಿಕೇಟ್, ಇನ್ನೊಂದು ಒರಿಜಿನಲ್ ಅಂತ ಬರುತ್ತೆ. ವಾಟ್ ಈಸ್ ಡೂಪ್ಲಿಕೇಟ್ ರಾಜಕೀಯ, ವಾಟ್ ಈಸ್ ರಿಯಲ್ ರಾಜಕೀಯ. ನಿನ್ನೆ ನಿಮ್ಮ ಜೊತೆ ಮಾತಾಡಿದಾಗ್ಲೂ ಅದೇ ಮಾತಾಡ್ತಾ ಇದ್ದೆ, ನೀವು ಇಂಟರ್ವ್ಯೂ ಮಾಡಬೇಕಾದ್ರೂ ಅದೇ ಮಾತಾಡ್ತಿದ್ದೆ. ನಮ್ಮ ಬಾಸ್ ಹೊರಗಡೆ ಬಂದಮೇಲೆ ಏನಾಗ್ತಾರೆ ಅನ್ನೋದು ಈ ಸಿನಿಮಾದಲ್ಲಿ ನಮಗೊಂದು ಹಿಂಟ್ ಕೊಟ್ಟಿದ್ದಾರೆ, ಎಲ್ರಿಗೂ ಹಿಂಟ್ ಕೊಟ್ಟಿದ್ದಾರೆ, ಎಲ್ಲ ಕರ್ನಾಟಕ ಜನತೆಗೂ ಒಂದು ಹಿಂಟ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಬರ್ತಾರೆ ನಮ್ಮ ಜೊತೆಗೆ. ನೆಕ್ಸ್ಟು ಅವ್ರ ಪ್ಲ್ಯಾನ್ಸ್ ಏನು ಅನ್ನೋದು ನಾವು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಫಸ್ಟ್ ಆಫ್ ಆಲು ಎಲ್ಲ ರಾಜಕೀಯ ವ್ಯಕ್ತಿಗಳು, ಆಮೇಲೆ ಎಲ್ಲ ನಮ್ಮ ಕರ್ನಾಟಕ ಜನತೆ ಬಂದು ಈ ಸಿನಿಮಾ ನೋಡಬೇಕು. ಏನಕ್ಕಪ್ಪ ಅಂತಂದರೆ, ಇವತ್ತು ರಾಜಕೀಯ ಯಾವ ಲೆವೆಲ್ಗಾಗಿದೆ, ಆ ರಾಜಕೀಯನ ಹೆಂಗೆ ಬದಲಾಯಿಸಬೇಕು, ಅಟ್ಲೀಸ್ಟ್ ಈ ಸಿನಿಮಾ ನೋಡಿ ಅವ್ರು ಬದಲಾಯಿಸ್ಕೋಬೇಕು. ಡೂಪ್ಲಿಕೇಟ್ ರಾಜಕೀಯ ನಡೀತಾ ಇದೆ, ಒರಿಜಿನಲ್ ರಾಜಕೀಯ. ಇದರಲ್ಲಿ ಒರಿಜಿನಲ್ ರಾಜಕೀಯನೂ ಇದೆ, ಒಂದು ಧನುಷ್ ಅನ್ನೋ ಕ್ಯಾರೆಕ್ಟರ್ ಇದೆ, ಇನ್ನೊಂದು ಕ್ಯಾರೆಕ್ಟರ್ ಇದೆ, ಅದು ಡೂಪ್ಲಿಕೇಟ್ ರಾಜಕೀಯ, ಇದು ಒರಿಜಿನಲ್ ರಾಜಕೀಯ. ನಿಮಗೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ನಮ್ಮ ಬಾಸ್ ಗತ್ತೇನು, ವ್ಯಾಲ್ಯೂ ಏನು. ಇವತ್ತು ತುಂಬ ನೆಗೆಟಿವ್ಸ್ ಎಲ್ಲ ಮಾತಾಡ್ತಿದ್ರಲ್ಲ, ಸೊ ಗೊತ್ತಾಗುತ್ತೆ ನೆಕ್ಸ್ಟು ಈ ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ಅಷ್ಟೇ.
ಚರ್ಚೆ ಆಗ್ತಿದೆ ನಿಜವಾದ ರಾಜಕೀಯದಲ್ಲಿ. ಇಲ್ಲಿ ಸಿಎಂ ಆಗ್ತಿದ್ದಾರೆ, ನೆಕ್ಸ್ಟ್ ಸಿಎಂ ಆಗೇ ಬರ್ತಾರಾಗಿದ್ದಾರೆ. ಸಿಎಂ ಕುರ್ಚಿ ನೋಡ್ತೀರಾ ಮುಂದಕ್ಕೆ ನೋಡ್ತೀರಾ, ನಾನು ಹೇಳೋಕ್ಕಾಗಲ್ಲ. ಎರಡು ಕ್ಯಾರೆಕ್ಟರ್ ಯಾವ ಪಾತ್ರ ತುಂಬಾ ನನಗೆ ಧನುಷ್ ಪಾತ್ರ ತುಂಬ ಇಷ್ಟ ಆಯಿತು. ಅಂದರೆ ರಿಯಲ್ ಆಗಿ ಅಂದರೆ ಎರಡೂ ಪಾತ್ರ ಸಕ್ಕತ್ತಾಗಿದೆ. ಒಂದು ರಗ್ ಅಂದರೆ ಮಾಸಿಗೆ ಮಾಸು, ಕ್ಲಾಸಿಗೆ ಕ್ಲಾಸು, ಸೆಂಟಿಮೆಂಟ್ಗೆ ಸೆಂಟಿಮೆಂಟ್ ಎಲ್ಲ ಇದೆ. ಎಂಟರ್ಟೈನ್ಮೆಂಟು, ನಿಮಗೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ಸು ಪಕ್ಕಾ ಉಡಿಸಾಗುತ್ತೆ, ಅದಂತೂ ಗ್ಯಾರಂಟಿ. ಇನ್ನೇನು ಹೇಳೋದು ನಾನು ಅವ್ರ ಬಗ್ಗೆ. ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾ, ನೀವು ನೋಡ್ತೀರಾ. ನೀವು ಸಿನಿಮಾ ನೋಡಿ ಹೊರಗಡೆ ಬಂದಮೇಲೆ ನಮ್ಮ ಬಾಸು ಸಿ ಎಮ್ ಆಗ್ತಾರೆ. ನಾವೆಲ್ಲ ನಿಂತ್ಕೊಂಡು ಕ್ಯಾಂಪೇನ್ ಮಾಡ್ತೀವಿ ನಮ್ಮ ಬಾಸ್ಗೆ. ಏನು ಪಕ್ಷ ಹೆಸರು ಹೇಳಿ, ನಿಮಗೆ ಗೊತ್ತಾಗುತ್ತೆ ಪಕ್ಷ ಹೆಸರು. ಓಕೆ, ಈಗ ಗಿಲ್ಲಿ ನಟ ಅವರು ಇದ್ದಾರೆ ಬಿಗ್ ಬಾಸ್ ಮನೇಲಿ. ಈಗ ಅವ್ರು ಈ ಸಿನಿಮಾದಲ್ಲಿ ಒಳ್ಳೆಯದಾಗಿ ಬೆಳ್ಳಿ ಪರದೆ ಕಾಲಿಟ್ಟಿದ್ದೀರಾ, ಹೇಗೆ ಅನ್ನಿಸ್ತದೆ? ತುಂಬ ಖುಷಿ ಆಗ್ತಿದೆ. ದರ್ಶನ್ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಡೀ ಕನ್ನಡದ ಜನತೆಗೆ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಆ ಶಿಲ್ಲೆ ಆ ಚಪ್ಪಾಳೆ ಹೊಸದು ಹೇಗೆ ಅನ್ನಿಸ್ತದೆ? ಫ್ಯಾನ್ ಶೋ ಬೇರೆ 6:30 ಶೋ, ಫ್ಯಾನ್ಸ್ ಜೊತೆ ಆ ಒಂದು ಮೂಮೆಂಟ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ಬ್ಲ್ಯಾಂಕ್ ಆಗಿಬಿಟ್ಟೆ ಫಸ್ಟ್ ಟೈಮ್ ಅಲ್ಲ, ತುಂಬ ಖುಷಿ ಆಯಿತು. ಹೇಗಿತ್ತು ಅಂದರೆ ಇವಾಗ ಅವ್ರ ಸಾಂಗ್ಸ್ ಅಥವಾ ಡೈಲಾಗ್ಸ್ ಅಂದರೆ ಅಭಿಮಾನಿಗಳು ಸಂಭ್ರಮಿಸ್ತಾರೆ. ನಿಮ್ಮ ಅವ್ರ ಜೊತೆ ಇದ್ದಂತಹ ಸೀಕ್ವೆನ್ಸ್ಗೆ ಹೇಗೆ ಬಂತು? ಸಾರಿ ಈಗ ಅಭಿಮಾನಿಗಳು ಡೈಲಾಗ್ ಅಂದರೆ ತುಂಬ ಸಂಭ್ರಮಿಸ್ತಾರೆ, ಥಿಯೇಟರಲ್ಲಿ ಎದ್ದು ಡ್ಯಾನ್ಸ್ ಮಾಡೋದು, ಕ್ವಶನ್ಸ್ ಆಡೋದು. ನಿಮ್ಮದು ಒಂದು ಸೀಕ್ವೆನ್ಸಸ್ ಇದೆಯಾ? ಹಾಗಿದ್ರೆ ಅಭಿಮಾನಿಗಳು ಹೇಗೆ ರಿಯಾಕ್ಟ್ ಮಾಡ್ತಾರೆ? ಅದೇ ಮೇಡಮ್, ಒಂದು ಸೀಕ್ವೆನ್ಸ್ ಇತ್ತಲ್ಲ ಫ್ಲಾಶ್ ಬ್ಯಾಕ್ಗಳು, ಅದೊಂದೇ ಅಲ್ಲ. ಜನ ಸೇಮ್ ಕ್ಯಾರೆಕ್ಟರ್ ಬಂತಲ್ಲ, ಹೇಗೆ ತಗೊಂಡ್ರಿ ಅದು? ಸಾರಿ ಸರ್, ಕ್ಯಾರೆಕ್ಟರ್ನ ಹೇಗೆ ಕ್ಯಾರಿ ಮಾಡಿದ್ರಿ ಅದನ್ನ? ಆಸ್ ಇಟ್ ಈಸ್ ದೊಡ್ಡವರಾದ್ಮೇಲೆ ಹೇಗಿರೋ ಚಿಕ್ಕವ್ರ ಥರ ಅದೇ ಥರ ಹೇಗೆ ಕ್ಯಾರಿ ಮಾಡಿದ್ರಿ ಆ ಕ್ಯಾರೆಕ್ಟರ್ನ? ಸರ್ ಅಲ್ಲಿ ಸ್ಕ್ರಿಪ್ಟಲ್ಲಿ ಇತ್ತು, ಬ್ಯಾಕ್ ಸ್ಟೋರಿ ಎಲ್ಲ ನೋಡಿಕೊಂಡು ನಾನು ಸ್ವಲ್ಪ ಟ್ರೈ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಫಸ್ಟ್ ಆಫ್ ಆಲ್ ಇದು ನೀವು ಫಸ್ಟು ಬೆಳಿಗ್ಗೆ ಕಾಲಿಡ್ತಾ ಇರುವಂಥ ಸಿನಿಮಾ. ಒಂದಷ್ಟು ಜನರು ಹೇಗೆ ಅಂದರೆ ಫಸ್ಟ್ ಬಂದಾಗ ಈ ಅಭಿಮಾನಿಗಳ ಒಂದು ಹೌಸ್ಫುಲ್ ಆಗಿದೆ. ಸೊ ಇದು ನೋಡೋದೇ ಒಂಥರ ಖುಷಿ. ಹೌದು. ಫಸ್ಟ್ ಟೈಮ್ ಬಂದು ನೋಡಿದಾಗ ಹೇಗೆ ಅನ್ನಿಸ್ತದೆ? ಒಳ್ಳೆಯದಾಗಿ ಅದೇ ಹೇಳಿದ್ನಲ್ಲ ಮ್ಯಾಮ್, ನನಗೆ ಫಸ್ಟ್ ದರ್ಶನ್ ಸರಿಗೆ ನೋಡಿ 2 ವರ್ಷ ಆಯ್ತಲ್ಲ ಅವರಿಗೆ ಪರದೆ ಮೇಲೆ, ಅದು ತುಂಬ ಖುಷಿ ಆಯಿತು. ಅವರಿಗೆ ತುಂಬ ಟೈಮ್ ಆದಮೇಲೆ ಮತ್ತೆ ನೋಡಿದ್ರಲ್ಲ, ಅದು ತುಂಬ ಖುಷಿ ಆಯಿತು. ಅದ್ರ ಜೊತೆ ದರ್ಶನ್ ಸರ್ ಅವರ ಸೆಲೆಬ್ರಿಟೀಸ್ ಗೊತ್ತಲ್ಲ ಮ್ಯಾಮ್, ತುಂಬ ಚೆನ್ನಾಗಿ ಸಂಭ್ರಮ ಎಲ್ಲ ಚೆನ್ನಾಗಿ ಮಾಡಿದ್ರು, ತುಂಬ ಖುಷಿ ಆಯಿತು. ಅವರ ಅನುಪಸ್ಥಿತಿ ಇಲ್ಲದೇ ಸಿನಿಮಾ ನೋಡಿದ್ದೀರಾ? ಅದೇ ಸಿನಿಮಾದಲ್ಲಿ ಎಲ್ಲ ಇದೆ, ಅದ್ಭುತವಾದ ಆ್ಯಕ್ಟಿಂಗು, ಸಾಂಗ್ಸು, ಪ್ರತಿಯೊಂದು ಎಲ್ಲ ಇದೆ. ಬಟ್ ಏನಂದರೆ ನಮ್ಮ ದರ್ಶನ್ ಸರ್ ರಿಲೀಸ್ ಡೇಟಿಗಿಲ್ಲ. ಸೊ ಅದು ತುಂಬ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅವ್ರು ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.